ಯಾಕೆಂದ್ರೆ ಯಾರೋ ಬಂದು ಹೇಳ್ತಾರೆ, ನಾನು ಆತ್ಮಹತ್ಯೆ ಮಾಡ್ಕೊಳಕ್ ಹೊರಟಿದ್ದೆ, ಕೊನೆಗೆ ಎಲ್ಲೋ ಒಂದ್ ಕಡೆ ನಿನ್ನಿಷ್ಟದಂತೆನ ಇಟ್ಟಿರುವೆ ರಾಮ ಅಂದ್ರೆ ರಾಮನಿಗೆ ಇದಿಷ್ಟ ಅಂದ್ಮೇಲೆ ನಾನು ಅದನ್ನ ಮೀರಿ ಬದುಕಬಾರದು ಅಂತ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದಾಗ್ಲು, ಅಥವಾ ಯಾವುದೋ ಒಂದು ಹೆಜ್ಜೆ. ಈ ಸಂಗೀತ ಕಲಿಸ್ತೀವಿ, ನಮಗೇನೋ ಒಂದು ಭಾವ, ಅದಕ್ಕೊಂದು ಭಾವದ ಸಂಗೀತ ಕೊಡ್ತೀರಿ ಅಂದ್ರೆ ನೀವು ಹೀಗೆ ಮಾಡಿದ್ರೆ ಬಿಡು ಬೇಡ ಅಂದೆ. ಅವನಿಗೆ ಅವತ್ತೇ ದುಃಖ ಬಂದ್ಬಿಡ್ತು. ಅವನು ಅದು ಅವತ್ತು ಕೂತು ಆ ರಾಗವನ್ನು ಹಾಕಿದ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ರಾಮ 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 ರಾಮ. ಕನ್ನಡದ ಎಲ್ಲ ಕನ್ನಡ ಪ್ರೇಮಿಗಳನ್ನು ಈ ವಿದ್ಯುನ್ಮಾನ ಮಾಧ್ಯಮಕ್ಕೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ, ಒಂದು ಅಪೂರ್ವವಾದಂತಹ ಕ್ಷಣಕ್ಕೆ ತಮ್ಮನ್ನು ಕೊಂಡೊಯ್ಯಲಿಕ್ಕೆ ನಾನು ಸಿದ್ಧ ಆಗಿದ್ದೇನೆ. ನಮ್ಮ ನಡುವೆ ಇರುವಂತಹ ಒಬ್ಬ ಕನ್ನಡದ ಪ್ರಜ್ವಲಪೂರ್ಣ ಕಲಾವಿದರು ಅಂತಲೇ ಹೇಳಬೇಕಾದಂತಹ ಲೇಖಕರನ್ನು ಇವತ್ತು ನಾವು ಈ ವಿಶ್ವಂಭರಕ್ಕೆ ಆಮಂತ್ರಿಸಿದ್ದೇವೆ. ಅವರನ್ನು ನಾವು ಸ್ವಾಗತಿಸೋಣ. ಅವರೇ ಪುನರ್ವಸು ಕಾದಂಬರಿಯಿಂದ ತಮಗೆಲ್ಲರಿಗೂ ಚಿರಪರಿಚಿತರಾದಂತಹ ನಮ್ಮ ಪ್ರೀತಿಯ ಗಜಾನನ್ ಶರ್ಮಾ ಅವರನ್ನು ಹೃತ್ಪೂರ್ವಕವಾಗಿ ಈಗ ಸ್ವಾಗತಿಸ್ತಾ ಇದ್ದೇನೆ. ಶರ್ಮರಿಗೆ ನಮಸ್ಕಾರ. ನಮಸ್ಕಾರ ಸುಬ್ರಾಯ ಮತ್ತೇಳಿ ಅವರೇ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಈ ನಡುವೆ ಇಡೀ ಕನ್ನಡದ ಶ್ರೋತೃಗಳು ಸಂಭ್ರಮಿಸಿದಂತಹ ಒಂದು ಕ್ಷಣ ಇತ್ತು. ಮೊದಲೇ ಕೇಳಬೇಕಾಗಿತ್ತು ಈ ಪ್ರಶ್ನೆಯನ್ನ. ನಿಮ್ಮ ಒಂದು ಹಾಡು ಇವತ್ತು ಅಯೋಧ್ಯ ರಾಮ ಮಂದಿರದ ಪ್ರತಿದಿನದ ಪ್ರಾರ್ಥನೆಯಾಗಿ ಪರಿಣಮಿಸಿದೆಯಲ್ಲ, ಅದು ಸುಮಾರು 15ರಿಂದ 20 ಲಕ್ಷ ಜನ ಈಗಾಗಲೇ ಅದನ್ನು ಕೇಳಿದ್ದಾರೆ. ಅಷ್ಟರ ಮಟ್ಟಿಗೆ ಆಕರ್ಷಕವಾದ, ಅಷ್ಟೇ ಒಂದು ಸಂವೇದನಾಶೀಲವಾದಂತಹ ಆ ಪದ್ಯದ ಅಭಿವ್ಯಕ್ತಿ ಇದೆಯಲ್ಲ, ಅದು ಅತ್ಯಂತ ಖುಷಿ ಕೊಡುವಂಥದ್ದು. ಅದರ ಜೊತೆಗೆ ನಿಮ್ಮ ವ್ಯಕ್ತಿತ್ವಕ್ಕಿರೋ ಸಂಶೋಧಕ, ಕಾದಂಬರಿಕಾರ, ಲೇಖಕ, ಅಧಿಕಾರಿ ಇವೆಲ್ಲದನ್ನು ಬಿಟ್ಟು ಒಬ್ಬ ಕವಿಯೂ ನಿಮ್ಮ ಸಂವೇದನೆಯ ಆಳದಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ನಮಗನಿಸ್ತದೆ. ಅದೆಂತ ಖುಷಿ ಕೊಡುವಂತಹ ವಿಚಾರ. ಜಗತ್ತಿನ ಮಹಾಕಾವ್ಯಗಳಲ್ಲಿ ಅತಿ ಹೆಚ್ಚು ಕಾಡಿದ್ದೇ ರಾಮಾಯಣ. ಆ ರಾಮಾಯಣವನ್ನೇ ನೀವು ನಿಮ್ಮ ಉಸಿರನ್ನಾಗಿ ಮಾಡಿಕೊಂಡಂಥವ್ರು. ಆ ಪದ್ಯ ಇದೆಯಲ್ಲ, ಆ ಪದ್ಯದ ಹುಟ್ಟು, ಬೆಳವಣಿಗೆ ಮತ್ತು ಇಷ್ಟು ಯಶ ಪಡೆಯುವ ಹಿನ್ನೆಲೆ, ಅದರ ಬಗ್ಗೆ ಒಂದು ಸಣ್ಣದಾಗಿ ಹೇಳ್ಬಹುದಾ? ಅದು ಒಂದು ದಾಖಲೆ ಆಗಿದೆ. ಅದೇ ಅದೇನು ತಾವು ಹೇಳ್ದಂಗೆ ಅದು ಈಗಾಗಲೇ 8 ಕೋಟಿ ಜನ ಅದನ್ನ ಯೂಟ್ಯೂಬ್ ಅಲ್ಲಿ ನೋಡಿದ್ದಾರೆ, ಕೇಳಿದ್ದಾರೆ. ಅದು ಇವತ್ತು ನನಗೂ ಅನುಮಾನ ಬರುತ್ತೆ ಅದು ನಾನು ಬರೆದಿದ್ದು ಹೌದಾ ಅಂತ. ಯಾಕೆಂದ್ರೆ ಅದು ನನ್ನ ಕೈ ಮಿಕ್ಕು ಹೋಗಿದೆ. ಆದರೆ ನನಗನ್ಸುತ್ತೆ, ಶ್ರದ್ಧೆಯಿಂದ ನಮ್ಮೊಳಗಿನ ಭಾವವನ್ನು ನಾವು ಅಕ್ಷರದಲ್ಲಿ ಇಳಿಸಿದ್ರೆ ಜನ ಅದನ್ನು ಪ್ರೀತಿಯಿಂದ ಸ್ವೀಕರಿಸ್ತಾರೆ ಅನ್ನೋದಕ್ಕೆ ಅದೊಂದು ಉದಾಹರಣೆ ಅಂತ ಅನ್ಕೊಂಡಿದ್ದೀನಿ ನಾನು. ಸರಿ, ನಮ್ಮ ಗುರುಗಳೇ ಹೇಳಿದ್ರು ಒಂದು ಹಾಡು ಬರೀ ಚಾತುರ್ಮಾಸ್ಯ ಸಂದರ್ಭದಲ್ಲಿ ಅಂತೇಳಿ. ನಾನೆಲ್ಲೋ ಹೋದೆ, ಅದು ಯಾವುದೋ ಬೋರ್ಡ್ ನೋಡಿದೆ, ಅದರಿಂದ ಅದೆಲ್ಲ ಬೇರೆ. ಆದರೆ ನನಗನ್ಸಿದ್ದು, ಮನುಷ್ಯ ದೇವರ ಹತ್ರ ಖಾಸಗಿಯಾಗಿ, ನಾವು ಸಮೂಹದಲ್ಲಿ ಬೇರೆ ಥರ, ವೈಯಕ್ತಿಕವಾಗಿ ಒಂದು ಕಷ್ಟದಲ್ಲೋ ಅಥವಾ ಒಂದು ಆನಂದದಲ್ಲೋ ಹೋಗಿ ದೇವ್ರ ಮುಂದೆ ಕೂತಾಗ ನಾವು ದೇವ್ರ ಹತ್ರ ಲೌಕಿಕವಾದ ಬಯಕೆಯನ್ನು ಬಹಳ ಇಡೋಲ್ಲ. ಆರೋಗ್ಯ, ನೆಮ್ಮದಿ, ಪ್ರೀತಿ, ಒಲವನ್ನು ಕೊಡುವ ಹಾಗೆ ಮಾಡ್ತೀವಿ. ಇನ್ನು ನಮ್ಮ ಕನ್ನಡಿಗರದಂತೂ ಒಲವೆತ್ತಿ ತೋರುವ ದೀಪವನ್ನು ಹಚ್ಚೋರು ನಾವು. ಅದೇ ಥರ ನನಗೂ ಏನಾಯಿತು, ಗುರುಗಳು ಹಾಡು ಬರೀಲೇಬೇಕು ಅಂತಂದ್ರು. ನಾನು ಮೊದಲು 2 ಸಾಲನ್ನು ಬರೆದೆ, ಅದು ಯಾವುದೋ ಒಂದು ಜಾಹೀರಾತನ್ನು ನೋಡಿ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯೋ ಎಲ್ಲಿಹುದು ರಾಮ. ನಮಗೆಲ್ಲರಿಗೂ ಈ ಒಂದು ಶ್ರದ್ಧೆ ಅನ್ನೋದು ಇದ್ದವರಿಗೆಲ್ಲ ರಾಮ
ಆರಾಧ್ಯ ದೈವ. ಅವನ ಎದುರಿಗೆ ಹೋಗಿ ಕೂತಾಗ ನಮಗೊಂದು ನೆಮ್ಮದಿ ಬರುತ್ತೆ. ಇಷ್ಟೇ ಅದಾಯಿತು. ಆದರೆ ಮುಂದೆ ನಮಗೆ ಕೊರತೆ ಇದ್ದೇ ನಾವು ದೇವರನ್ನ, ನಮ್ಮಲ್ಲಿ ಅದೊಂದು ಸಂಕಟ ಬಂದಾಗ ವೆಂಕಟರಮಣ ಗಾದೆನೇ ತಿದ್ದಬೇಕು ನಾವು, ಅದಲ್ಲ ಅದು ಆ್ಯಕ್ಚುಲಿ. ಹಾಗಾಗಿ ನಿನ್ನಿಷ್ಟದಂತೆನ್ನ ಇಟ್ಟಿರುವೆ ರಾಮ, ನಾವು ಅದರಲ್ಲಿ ನಂಬಿದವರು, ನಮ್ಮ ಪ್ರಾರಬ್ಧಗಳ ಮೂಲಕ ನನ್ನಿಷ್ಟದಂತೆ ಎಲ್ಲ ಕೊಟ್ಟಿರುವೆ. ನಾನು ಇವತ್ತು ಸುಖವಾಗಿದ್ದೀನಿ ಅಂತಂದ್ರೆ ನನ್ನಿಷ್ಟದಾಗಿ ಎಲ್ಲ ಕೊಟ್ಟಿದ್ದಾನೆ ಅಂತ ಆಯ್ತಲ್ಲ. ಅದೇ 2 ವಾಕ್ಯವನ್ನು ಬರೆದೆ. ಯಾವುದೇ ದೊಡ್ಡ ರೂಪಕಗಳಿಲ್ಲ, ಕಠಿಣವಾದ ಶಬ್ದಗಳಿಲ್ಲ. ಆದರೆ ನಾವೆಲ್ಲರೂ ಒಂದು ಇದು ಮಾಡ್ತೀವಿ, ಕಷ್ಟಗಳ ಕೊಡಬೇಡ ಅನ್ನೋಕ್ಕೆ ಶುರು ಮಾಡ್ಬಿಡ್ತೀವಿ. ಆದರೆ ಕಷ್ಟಗಳು ಕೊಡಬೇಡ ಅಂತಂದ್ರೆ ನಮ್ಗೆ ಕಷ್ಟ ತಪ್ಪಕ್ಕೆ ಸಾಧ್ಯನಾ? ಇಲ್ಲ ಇಲ್ಲ. ಹಾಗಾಗಿ ನಾವು ಕರ್ಮ ಸಿದ್ಧಾಂತವನ್ನು ನಂಬೋರು. ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ. ನಮಗೆ ಕಷ್ಟ ಅನ್ನೋದು ಎಷ್ಟೋ ಸರಿ ಅದು ಒಂದು ಇಷ್ಟ ಆಗಬೇಕು. ಕಷ್ಟ ಕೂಡ ನಮಗೆ ಇಷ್ಟ ಅಂದರೆ ಅದನ್ನು ನಮ್ಮ ಹಿಂದಿನವ್ರು ನೋಡಿ ಎಷ್ಟು ಚೆನ್ನಾಗಿ ಎಂಥ ಕಷ್ಟಗಳೇ ಬಂದಾಗ ನನ್ನ ಪ್ರಾರಬ್ಧ ಅದು ಅಂತೇಳಿ ನಮ್ಮಷ್ಟು ಟೆನ್ಷನ್ ಇಲ್ದಿದ್ದಂಗೆ ಆ ಕಷ್ಟವನ್ನು ಕಳಿತಿದ್ರು. ಉಪವಾಸವನ್ನು ಕೂಡ ಅವರು ವ್ರತದ ಹಾಗೆ ಕಳೆದು ಬಿಡ್ತಿದ್ರು. ನಮಗೆ ಆ ಮನೋಭಾವ ಇಲ್ಲ. ಹಾಗೆ ನನಗೆ ಅನ್ನಿಸ್ತು, ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ. ನಾವು ದೇವ್ರ ಮುಂದೆ ಕಷ್ಟ ತಪ್ಪಿಸೋದ್ರೆ ಅವ್ರ ಹತ್ರನೂ ಆಗಲ್ಲ. ಹಾಗಾಗಿ ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ. ಆಗ ಮತ್ತೆ ರಾಮಾಯಣ ನೆನಪಾಯ್ತು. ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ. ಹೀಗಾಯ್ತು. ಅದರ ನಂತರದಲ್ಲಿ ಇಡೀ ಬದುಕು, ನಮ್ಮ ಬದುಕು ನಮಗೆ ಸಹಿ ಆಗಬೇಕು ಅಂದರೆ, ಪ್ರಪಂಚಕ್ಕಲ್ಲ, ನಮಗೆ ಸಹಿ ಆಗಬೇಕು ಅಂದರೆ ನಾವು ಒಳಿತಿನಡೆ ಮುನ್ನಡೆವ ಮನವ ಕೊಡು ರಾಮ. ನಾವು ಸದಾ ಒಳಿತಿನ ಬಗ್ಗೆ ಮನಸ್ಸು ಮಾಡಬೇಕು. ಸೆಳೆತಕ್ಕೆ ಸಿಗದಂಥ ಸ್ಥಿರತೆ ಕೊಡು ರಾಮ. ನಾವು ಒಳಿತಿನ ಕಡೆ ಹೋಗ್ತೀನಿ ಅಂತ ಹೊರಟಿರ್ತೀನಿ, ಯಾವುದೋ ಸೆಳೆತ ಬರುತ್ತೆ. ಅದು ಇದು ಬೇಡಿಕೆ. ಇಲ್ಲಿ ರಾಮನಿಗೆ ಬೇಡಿಕೆ ಬಂತು. ಅಲ್ಲಿಂದ ಮುಂದೆ ನಾವು ಒಂದೊಂದನ್ನೇ ಕೇಳ್ತಾ ಎಲ್ಲೋ ಒಂದು ಕಡೆ ನನಗೆ ಬದುಕನ್ನು ನಿನ್ನಲ್ಲಿ ಕಾಣುವಂಥದ್ದು, ನಿನಗೆ ಅರ್ಪಿಸುವಂಥದ್ದು. ಅಂದರೆ ನಾನು ನಾಳೆ ಹೋಗಿ ನನ್ನ ಲೌಕಿಕ ಬದುಕನ್ನೆಲ್ಲ ಮೀರಿ ಬಿಡ್ತೀನಿ ಅಂತಲ್ಲ. ರಾಮನ ಪ್ರೀತಿ, ರಾಮನ ಸ್ನೇಹ, ರಾಮನ ಒಡನಾಟ, ರಾಮ ಪ್ರತಿಯೊಂದು ಆದರ್ಶ, ಆ ಆದರ್ಶಗಳನ್ನು ಕಲಿಯೋಣ ನಾವು ಅಂತ. ನಮಗೆ ಬದುಕನ್ನು ತ್ಯಾಗ ಮಾಡೋದಕ್ಕೆ ನಾವು ಲೌಕಿಕರು, ನಮ್ಮ ಹತ್ರ ಆಗಲ್ಲ. ಆದರೆ ನಾವು ನಮ್ಮ ಬದುಕನ್ನು ಅಂಥದ್ದೊಂದು ಪ್ರೀತಿಯಲ್ಲಿ, ನನ್ನ ಹೆಂಡತಿಯನ್ನು ರಾಮ ಸೀತೆಯನ್ನು ಪ್ರೀತಿಸಿದಾಗೆ, ನನ್ನ ಮಗುವನ್ನು ನಾನು ಕೌಸಲ್ಯ ರಾಮನನ್ನು ಪ್ರೀತಿಸಿದ ಹಾಗೆ, ನನ್ನ ಸ್ನೇಹಿತನನ್ನು ಸುಗ್ರೀವನನ್ನು ನೋಡ್ಕೊಂಡಾಗೆ, ನನ್ನ ಸೇವೆಯನ್ನು ನಾನು ಹನುಮ ರಾಮನನ್ನು ಸೇವೆ ಮಾಡಿದಾಗ, ನನ್ನ ಭಾವವನ್ನು ನಾನು ಶಬರಿ ರಾಮನಲ್ಲಿ ತೋರಿಸಿದ ಹಾಗೆ, ಹೀಗೆ ಮಾಡ್ಕೊಳ್ತಾ ಹೋಗೋದ್ರಿಂದ ನಾವು ಆಗ ಮಾತಾಡಿದ್ವಲ್ಲ, ಪರಿಪೂರ್ಣ ಶ್ರದ್ಧೆ ಅನ್ನೋದು ನನ್ನ ವೃತ್ತಿಯಲ್ಲಿ, ನನ್ನ ಕರ್ತವ್ಯದಲ್ಲಿ, ನನ್ನ ನಡೆ ನುಡಿಯಲ್ಲಿ ನಮಗೆ ಒಂದು ಪ್ರೀತಿಯ ಒಂದು ಏನು ಹೇಳ್ಬೇಕು, ಅದಕ್ಕೆ ಪರಿಧಿ ಮೂಡುತ್ತೆ. ಆ ಪರಿಧಿ ಒಳಗೆ ಬದುಕಿದ್ರೆ ನಮಗದು ಪೂರ್ಣ ನೆಮ್ಮದಿ. ಅದು ಕೊನೆಗೆ ಹಾಗೆ ನಾನು ಜಟಾಯು ಆಗ್ತೀನಿ, ಮಡಿಲಲ್ಲಿ ಮರಣ ಕೊಡು ಅಂದರೆ ನಾನೇ ಆಗ್ಬಿಡ್ತೀನಿ ಆ ಪಾತ್ರ, ರಾಮಾಯಣದ ಒಂದು ಪಾತ್ರ ಆಗ್ತೀನಿ. ನನ್ಗನ್ಕೊಡು, ನನ್ನೊಳಿಯ ರಾವಣಗೆ ಸಾವ ಕೊಡು ರಾಮ. ನಾವು ರಾಮನನ್ನು ಪ್ರೀತಿ ಮಾಡ್ತೀವಿ, ಆದರೆ ರಾವಣ ನನ್ನೊಳಗೆ ಇರಲಿ ಅಂದರೆ, ಹಾಗಾಗಿ ನಮ್ಮ ಎದೆಯಲ್ಲಿ ಇರುವಂಥ ರಾವಣನನ್ನು ಹೊರಗೆ ಹಾಕಬೇಕು. ಇದು ನನ್ನ ಭಾವನೆ ಅಲ್ಲ, ಇದು ಎಲ್ಲರ ಭಾವನೆ. ಎಲ್ಲ ಮನುಷ್ಯರು ನೋಡಿ ನಿಸ್ಪೃಹರಾಗಿ ಅಥವಾ ಒಂದು ಮಗುವಿನ ಮನಸ್ಸಿನಲ್ಲಿ ದೇವರ ಕೋಣೆಯಲ್ಲಿ ಕುಳಿತರೆ ಅವ್ರಿಗೆ ಇದೇ ಭಾವ ಬರುತ್ತೆ. ಇದು ಹೌದು ಅನ್ನೋದಕ್ಕೆ ಜನ ಅದನ್ನು ಮೆಚ್ಚಿರುವುದೇ ಕಾರಣ. ಯಾಕೆಂದ್ರೆ ಯಾರೋ ಬಂದು ಹೇಳ್ತಾರೆ, ನಾನು ಆತ್ಮಹತ್ಯೆ ಮಾಡ್ಕೊಳಕ್ ಹೊರಟಿದ್ದೆ, ಕೊನೆಗೆ ಎಲ್ಲೋ ಒಂದ್ ಕಡೆ ನಿನ್ನಿಷ್ಟದಂತೆನ ಇಟ್ಟಿರುವೆ ರಾಮ ಅಂದ್ರೆ, ರಾಮನಿಗೆ ಇದಿಷ್ಟ ಅಂದ್ಮೇಲೆ ನಾನು ಅದನ್ನ ಮೀರಿ ಬದುಕಬಾರದು ಅಂತ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದಾಗ್ಲೋ, ಅಥವಾ ಯಾವುದೋ ಒಂದು ಹೆಜ್ಜೆ, ಅಯ್ಯೋ ನನಗೆ ಬಹಳ ದುಃಖ ಆಗೋಗಿತ್ತು, ನನಗೆ ಈ ಹಾಡನ್ನು ಕೇಳಿದ ತಕ್ಷಣ ಒಂಥರ ನೆಮ್ಮದಿ ಬರುತ್ತೆ ಅಂತ ಹೇಳಿದಾಗಲೋ, ಇದನ್ನು ಕೇಳಿದಾಗ ಹೇಳಿದರೆ ಒಂದು ಧನ್ಯತೆ ಅಂತ ಇದ್ರೆ ಬದುಕಿನಲ್ಲಿ ಅದು ಆ ಕ್ಷಣ ಬರುತ್ತೆ. ಇನ್ನು ನೀವು ಕೇಳಿರೋ ಮುಂದಿಂದು ಅಯೋಧ್ಯೆಯಲ್ಲಿ, ಅದು ಸತ್ಯ ಹೇಳಬೇಕು ಅಂದ್ರೆ ಅಯೋಧ್ಯೆ ಹೇಗೋಯ್ತು ಗೊತ್ತಿಲ್ಲ. ಕನ್ನಡದ ಹಾಡು ಅಲ್ಲಿ ಹಿಂದಿಯವರಿಗೆ ಯಾರಿಗೆ ಅರ್ಥ ಆಯ್ತೋ, ಯಾಕೆ ಅದನ್ನು ಆಯ್ಕೆ ಮಾಡಿದ್ರು. ಇವತ್ತು ನೀವು ಅಯೋಧ್ಯೆ ರೈಲ್ವೆ ಸ್ಟೇಷನ್ ಇಳಿದು ಅಲ್ಲಿಂದ ಅಯೋಧ್ಯೆಗೆ ಬಸ್ಸಲ್ಲಿ ಹೋಗ್ತೀರಿ ಅಂದ್ರೆ ಆ ಬಸ್ಸಲ್ಲಿ ಕೂಡ ಆ ಹಾಡಾಗ್ತಾರಂತೆ. ಅದು ಯಾರು ಕೇಳ್ತಾರೋ, ಅದು ರಾಗದ ಪರಿಣಾಮವೋ, ಭಾವದ ಪರಿಣಾಮವೋ, ಅದು ಅಕ್ಷರಗಳ ಪರಿಣಾಮವೋ ಗೊತ್ತಿಲ್ಲ. ಸಂಗೀತನೇ ಒಂದು ವಿಶ್ವ ಭಾಷೆ ಆಗಿದ್ರಿಂದ ಆ ಭಾವ ಅದರಲ್ಲಿ ಆಗ್ಬೋದು, ಸಂವಹನೆ ಆಗ್ತದೆ, ಆಗ್ಬೋದು. ಏನಂತಂದ್ರೆ ಅದರ ಸಂಗೀತದ ವಿಚಾರ ಬಂದಾಗಲೂ ಕೂಡ ಅದೇ ಭಾವ ಇತ್ತು. ಯಾಕೆಂದ್ರೆ ಅದಕ್ಕೆ ಆ ಸಂಗೀತವನ್ನು ಅಳವಡಿಸಿದ್ದು ನನ್ನ ಮಗನೇ, ನನ್ನ ಹೆಂಡತಿ, ನನ್ನ ಮಗ ಸೇರಿ ಆ ರಾಗ. ಇವತ್ತೇನು ಇನ್ನಷ್ಟು ಬೇಕೆನ್ನ ಹಾಡು ಪ್ರಸಾರ ಆಗ್ತಾ ಇದೆಯೋ, ಸಾಕೇತ್ ಶರ್ಮಾ ಅಂತ ನನ್ನ ಮಗ, ಅವನು ಒಂದು 15 ವರ್ಷ ಹಾಡಿದ್ದ ಹಿಂದೂಸ್ತಾನಿ ಹಾಡ್ತಾನ ಅವನು.
ಅವನ ಹತ್ರನೂ ಒಂಥರ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ಆ ರಾಗ ಹಾಕ್ಬೇಕಾಯ್ತು ನಾನು. ಅವನು ಮಾಡಲಿಲ್ಲ. ಕೊನೆಗೊಂದಿನ ಹೇಳಿದೆ, ಈ ಸಂಗೀತ ಕಲಿಸ್ತೀವಿ, ನಮಗೇನೋ ಒಂದು ಭಾವ, ಅದಕ್ಕೊಂದು ಭಾವದ ಸಂಗೀತ ಕೊಡ್ತೀರಿ ಅಂದರೆ ನೀವು ಹೀಗೆ ಮಾಡಿದ್ರೆ ಬಿಡು ಬೇಡ ಅಂದೆ. ಅವನಿಗೆ ಅವತ್ತೇ ದುಃಖ ಬಂದ್ಬಿಡ್ತು. ಅವನು ಅದು ಅವತ್ತು ಕೂತು ಆ ರಾಗವನ್ನು ಹಾಕಿದ. ಅದು ನೋಡಿ, ಒಂದು ಪರಂಪರೆ ಮತ್ತಲ್ಲಿಗೆ ಬಂತು ಪರಂಪರೆ ಅನ್ನೋದು. ಯಾಕಂದ್ರೆ ನಮ್ಗೆಲ್ಲೋ ಒಂದ್ ಕಡೆ ರಾಮಾಯಣದ ಪರಂಪರೆ ಇದೆಯಾ ಗೊತ್ತಿಲ್ಲ. ನಮ್ಮ ಅಪ್ಪನ ಹೆಸರು ರಾಮಯ್ಯ, ನನ್ನ ಅಮ್ಮನ ಹೆಸರು ಜಾನಕಿ, ನಮ್ಮ ಮನೆ ಹೆಸರು ಚಿತ್ರಕೂಟ ಊರಾಗೆ. ಶಿವಮೊಗ್ಗದಲ್ಲಿ ನಮ್ಮ ಮನೆ ಹೆಸರು ವೈದೇಹಿ ಆಗಿತ್ತು, ಅದನ್ನು ಮಾರಿದೆ. ಬೆಂಗಳೂರಲ್ಲಿ ಋಷ್ಯಮುಖ ನನ್ನ ಮನೆ. ಮಗನ ಹೆಸರು ರಾಕೇತ, ಮಗಳ ಹೆಸರು ಮಿಥಿಲ. ಎಲ್ಲ ಒಂದ್ ಕಡೆ ರಾಮಾಯಣ ನಮ್ಮನ್ನು ತುತ್ಕೊಂಡಿದೆ. ಹಾಗಾದ್ರೆ ನೀವು ರಾಮಾಯಣ ಪಠಣ ಮಾಡ್ತೀರಾ? ರಾಮಾಯಣದ ಭಕ್ತಿ ಇದೆಯಾ? ಆಸಕ್ತಿ ಇದೆ, ಪ್ರೀತಿ ಇದೆ, ಇದಿದೆ. ಕರ್ಮಠವಾಗಿ ನಾವು ಮಾಡೋ ಅಷ್ಟು ಇದಿಲ್ಲ. ಅದೇ ಈ ಕೇವಲ ಭೌತಿಕತೆಯನ್ನು ಅಪ್ಪಿಕೊಂಡಂತಹ ಬದುಕಿದೆಯಲ್ಲ, ಅದು ಸಾವನ್ನ ಹೊತ್ತುಕೊಂಡು ಹೋಗುವ ಒಂದು ವಾಹನ ಅಂತ ಹೇಳ್ತಾರೆ. ಅಬ್ಬಾ, ಎಲ್ಲಿ ಆಧ್ಯಾತ್ಮಿಕತೆ ಇದೆಯೋ, ಎಲ್ಲಿ ಪ್ರಾರ್ಥನೆ ಇದೆಯೋ, ಅಲ್ಲಿ ಬದುಕಿಗೊಂದು ಆಕಾರ ಅನ್ನೋದೊಂದು ಬರ್ತದೆ. ಅದು ಆ ಆಕಾರ ಅನ್ನೋದೇ ಬದುಕು. ಅದು ನಿರಾಕಾರದ ಎಡೆಗೆ ಕೊಂಡೊಯ್ತದೆ. ಅದು ನಿಮ್ಮ ಭಾಷೆ ಮತ್ತು ಭಾವದಲ್ಲಿ ಬನಿಗೊಂಡಿದ್ದರಿಂದ ಅದು ತನ್ನ ಸಂವಹನದ ಶಕ್ತಿಯನ್ನು ವೃದ್ಧಿ ಮಾಡಿಕೊಂಡಿತು. 8 ಕೋಟಿ ಜನರಿಗೆ ಅದು ಹೋಗಿ ತಲುಪಿತು ಅಂತ ಅನ್ನಿಸ್ತದೆ. ಬಹುದೊಡ್ಡದಾದಂತಹ ಒಂದು ದಾಖಲೆ ಕನ್ನಡದಲ್ಲಿ ನೀವು ಮಾಡಿದ್ದೀರಾ. ಅದಕ್ಕೆ ಕೃತಜ್ಞತೆ, ನಮ್ಮ ಅಭಿಮಾನಿಗಳಾಗಿ ಕೃತಜ್ಞತೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.